ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೆಣ್ಣೋಡೋ ಶಾಸ್ತ್ರ ಆಗಿ ತಾಂಬೂಲ ಬದಲಾಯಿಸ್ಕೊಂಡು ಬಂದರೆ ಒಂಥರ ಸಮಾಧಾನ ಅಂತಾರೆ ಗಿರಿಜಾ. ಅದು ಆಗುತ್ತೆ ಗಿರಿಜಾ. ಇಷ್ಟು ದಿನ ಬಂದ ಸಂಬಂಧದಲ್ಲಿ ಯಾವುದ್ರ ಮೇಲಾದರೂ ಇಷ್ಟು ನಂಬಿಕೆ ಬಂದಿತ್ತಾ? ಮಾಧವ ಇಷ್ಟು ಖುಷಿಯಾಗಿದ್ನ? ಒಂದು ಆಶಾ ಕಿರಣ ಮೂಡಿದೆ ಅಂದರೆ ನೀನೇ ಅರ್ಥ ಮಾಡ್ಕೊ. ಈಗ ಅನಿಸ್ತಾ ಇದೆ ಆ ಹಳೆ ಸಂಬಂಧ ಕೂಡಬಾರ್ದೇ ಇದ್ದಿದ್ದೆ ಒಳ್ಳೇದಾಯಿತು ಅಂತ. ಅದಕ್ಕೆ ಅಲ್ವಾ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇಷ್ಟು ದಿನ ಕಾದಿದ್ದಕ್ಕೆ ಸಾರ್ಥಕ ಆಯಿತು. ಎಲ್ಲ ಒಳ್ಳೇದಾಗುತ್ತೆ ಗಿರಿಜಾ ಅಂತಾರೆ ನಂದನ್. ಅಷ್ಟಾದರೆ ಸಾಕು ರೀ ಅಂತಾರೆ ಗಿರಿಜಾ. ನಾಳೆನೇ ಪುರೋಹಿತರಿಗೆ ಫೋನ್ ಮಾಡಿ ಹೆಣ್ಣು ನೋಡೋಕ್ಕೆ ಒಳ್ಳೆ ದಿನ ನೋಡಿ ಅಂತ ಹೇಳಬೇಕು ಗಿರಿಜಾ. ಹೊಟ್ಟೆ ಹಸಿತಿದೆ, ಅನ್ನಕ್ಕಿಡು, ಊಟ ಮಾಡೋಣ ಅಂತಾರೆ ನಂದನ್. ಅಪ್ಪ, ನಾನು ಆಗಲೇ ಅನ್ನ ಮಾಡಿಟ್ಟಿದ್ದೀನಿ, ನೀವು ಕೈಕಾಲು ತೊಳ್ಕೊಂಡು ಬನ್ನಿ, ಊಟ ಮಾಡೋಣ ಅಂತಾಳೆ ರಕ್ಷಾ. ಆಯ್ತು ಪುಟ್ಟ ಅಂತ ನಂದನ್ ಹೋಗ್ತಾರೆ. ಅಣ್ಣ ಅಂತ ಎಲ್ಲರೂ ಮಾಧವನ್ನ ಕಾಲೆಳೆಯೋಕ್ಕೆ ಶುರು ಮಾಡ್ತಾರೆ. ಈಚೆ ಮಾಧವ ಟೆರೇಸಲ್ಲಿ ನಿಂತ್ಕೊಂಡು ಫಿಲ್ಮ್ ಸಾಂಗ್ ಕೇಳ್ತಾ ನಿಂತಿರ್ತಾನೆ. ಆಗ ವಲ್ಲಭ, ರಕ್ಷಾ, ಕೇಶವ ಬಂದು, ಅಣ್ಣ, ಶಿವ ಪಾರ್ವತಿ ಮಹದೇಶ್ವರನ ಸಾಂಗ್ ಕೇಳ್ತಿದ್ದವನು ನೀನು, ಇವಾಗ ಯಾವ ಥರ ಸಾಂಗ್ ಕೇಳ್ತಿದ್ದೆ ಅಂತಾನೆ ವಲ್ಲಭ. ತೋರಿಸು ಅಣ್ಣ ಅಂತಾಳೆ ರಕ್ಷಾ. ಸುಮ್ಮನಿರು ರಕ್ಷು, ಏನೋ ಕೇಳ್ತಿದ್ದೆ ಅಂತಾನೆ ಮಾಧವ. ನಿನ್ನ ಆಚಿಕೆ ನೋಡಿದರೆ ಗೊತ್ತಾಗುತ್ತೆ, ನಿನ್ನ ಫ್ಯೂಚರ್ ವೈಫ್ನ ನೆನೆಸ್ಕೊಂಡು ಕನಸು ಕಾಣ್ತಿದ್ಯಾ ಅಂತ. ಕರೆಕ್ಟಾ ಅಂತಾನೆ ಕೇಶವ. ಅಣ್ಣಂಗೆ ಲವ್ ಆಗಿದೆ ಅಂತ 3 ಜನ ಅವನ್ನ ಗೋಳೊಯ್ಕೋತಾರೆ. ಅಣ್ಣ, ಅದಕ್ಕೇನೆ ನಾವೆಲ್ಲ ನೋಡೇ ಇಲ್ಲ, ನೋಡೋಕೆ ಹೇಗಿದ್ದಾರೆ, ನಿನಗೆ ಇಷ್ಟ ಆದ್ರಾ, ಕ್ಯೂಟ್ ಆಗಿದ್ದಾರಾ ಅಂತಾನೆ ವಲ್ಲಭ. ಹ್ಞೂ ಅಂತಾನೆ ಮಾಧವ. ಬರೀ ಹ್ಞೂ ಅಂತೀಯಲ್ಲ, ಎಕ್ಸ್ಪ್ಲೇನ್ ಮಾಡು, ನಮ್ಮ ಅತ್ತಿಗೆ ಹೇಗಿದ್ದಾರೆ ಅಂತ ಹೇಳ್ತಾಳೆ ರಕ್ಷಾ. ಅವಳ ಕಣ್ಣು ದುಂಡು ಮಲ್ಲಿಗೆ ಹೂವಿನ ಹಾಗಿತ್ತು, ಪುಟ್ಟದಾಗಿ ಮುದ್ದಾಗಿತ್ತು. ಮತ್ತೆ ಅವಳ ಮೂಗು ಕಮಲದ ಹೂವಿನ ದಾಳದ ಥರ ಉದ್ದವಾಗಿತ್ತು. ಇನ್ನು ಕೆನ್ನೆ ಅಂತೂ ಗುಲಾಬಿ ಹೂ. ಒಟ್ಟಿನಲ್ಲಿ ಅವಳ ಮುಖ ಸುಂದರವಾಗಿರೋ ಒಂದು ಗಾರ್ಡನ್ ಥರ ಇತ್ತು ಅಂತಾನೆ ಮಾಧವ. 3 ಜನ ಜೋರಾಗಿ ನಗ್ತಾರೆ. ಇದಕ್ಕೆ ನೋಡಿ ಹೇಳಲ್ಲ ಅನ್ನೋದು ಅಂತಾನೆ ಮಾಧವ. ಅಲ್ಲ ಅಣ್ಣ, ಮುಖ ಗಾರ್ಡನ್ ಅಂತೆ, ನಗು ಬರ್ದೆ ಇನ್ನೇನಾಗುತ್ತೆ ಅಂತಾನೆ ವಲ್ಲಭ. ಅಲ್ಲ ಅಣ್ಣ, ನೀನು ಆ ಗಾರ್ಡನ್ ಮಾಲಿನೋ ಮಾಲೀಕನೋ ಅಂತಾನೆ ಕೇಶವ. ಒಂದು ಗಾರ್ಡನ್ ನೋಡಿದಾಗ ಮನಸ್ಸಿಗೆ ಒಂಥರ ಹಿತ ಅನಿಸುತ್ತಲ್ಲ, ನನಗೂ ಹಾಗೆ. ಆ ಹುಡುಗಿನ ನೋಡಿ ಹಾಗೆ ಫೀಲ್ ಆಯಿತು ಅಂತಾನೆ ಮಾಧವ. ಅಣ್ಣ, ಇದನ್ನೆಲ್ಲ ಅತ್ತಿಗೆಗೆ ಹೇಳಿದ್ಯಾ ಅಂತಾನೆ ವಲ್ಲಭ. ಯಾರಿಗೆ? ಪ್ರಿಯಾ ಅವರಿಗ? ಹೋಗಿ ನೀನು ಅಂತಾನೆ ಮಾಧವ. ಅವರಿಗೊಂದು ಫೋನ್ ಮಾಡು ಅಂತಾನೆ ವಲ್ಲಭ. ಚಿಕ್ಕು, ನಾನು ಅವ್ರ ಫೋನ್ ನಂಬರ್ ತಗೊಂಡಿಲ್ಲ ಅಂತಾನೆ ಮಾಧವ. ನಂಬರ್ ತಗೊಂಡಿದ್ರೆ ಮಾತಾಡ್ಬೋದಿತ್ತಲ್ವಾ ಅಂತಾನೆ ಕೇಶವ. ಏನೋ ಹೇಳ್ತಿದ್ಯಾ? ಇನ್ನೂ ಹೆಣ್ಣು ನೋಡೋಕ್ಕೆ ಹೋಗಿಲ್ಲ, ಆಗಲೇ ನಂಬರ್ ಇಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಇದೆಲ್ಲ ಅಪ್ಪಂಗೆ ಗೊತ್ತಾದರೆ ಅಪ್ಪಂಗೆ ಇಷ್ಟ ಆಗಲ್ಲ ಅಂತಾನೆ ಮಾಧವ. ನಂಬರ್ ತಗೊಂಡಿದ್ರೆ ಏನಾಗ್ತಿತ್ತು ಅಂತಾನೆ ವಲ್ಲಭ. ಹೀಗೆ ಮಾಧವನ್ನ 3 ಜನ ಗೋಳೈಕೋತಾರೆ. ಈಚೆ ರೂಮಲ್ಲಿ ಅಮೂಲ್ಯ ಮಲಗಿರ್ತಾಳೆ. ವಲ್ಲಭ ಫೋನ್ ನೋಡ್ತಾ ಇರ್ತಾನೆ. ಆಗ ಅಮೂಲ್ಯ ವಲ್ಲಭನ ನೋಡಿ ಚಳಿ ಚಳಿ ಅಂತ ನಾಟಕ ಮಾಡ್ತಾಳೆ. ಏಯ್ ಕೋತಿ, ಡಾಕ್ಟ್ರ್ ಕೊಟ್ಟಿದ್ದ ಟ್ಯಾಬ್ಲೆಟ್ ತಗೊಂಡಿದ್ಯಾ ತಾನೆ ಅಂತಾನೆ ವಲ್ಲಭ. ಅಷ್ಟೊಂದು ಚಳಿನಾ, ಕಂಬ್ಳಿ ಕೊಡ್ಲಾ ಅಂತ ಮತ್ತೆ ಫೋನ್ ನೋಡ್ತಿರ್ತಾನೆ. ಆಗ ಅಮೂಲ್ಯ ಕೂತ್ಕೊಂಡು, ಕಾಡು ಪಾಪ, ಅಲ್ಲಲ್ಲ ವಲ್ಲಭ, ನನಗೆ ಜ್ವರ ಪೂರ್ತಿ ಕಮ್ಮಿ ಆಗಿಲ್ವಲ್ಲ, ಕೆಳಗೆ ಬೇರೆ ಮಲಗಿದ್ನಲ್ಲ, ಚಳಿ ನೆಲದಿಂದ ಮೇಲೆ ಬರ್ತಿದೆ ಅಂತಾಳೆ ಅಮೂಲ್ಯ. ಅದಕ್ಕೆ ಅಂತಾನೆ ವಲ್ಲಭ. ನೀನೇ ಏನು ಪಾಪ, ಮಂಚನ ಬಿಟ್ಕೊಡೋಕ್ಕೆ ಬಂದೆ, ನಿನಗೆ ಬೈದ್ಬಿಟ್ಟೆ, ಆದರೆ ಇವತ್ತು ಚಳಿಗೆ ಇಲ್ಲಿ ಮಲ್ಗೋಕ್ಕೆ ಆಗ್ತಿಲ್ಲ ಕಣೋ, ಪ್ಲೀಸ್ ನನಗೆ ಮಂಚ ಬಿಟ್ಕೊಡ್ತೀಯಾ ಅಂತಾಳೆ ಅಮೂಲ್ಯ. ನೀನು ನಿನ್ನೆ ಕೋಪದಲ್ಲಿ ನನ್ನ ತಳ್ಳಿದೆ, ಮಂಚದ ಮೇಲೆ ಮಲಗೋ ಅವಕಾಶ ನಿನಗೆ ಸಿಗಲ್ಲ, ನಿನಗೆ ನೆಗಡಿನೂ ಇಲ್ಲ, ಜ್ವರನೂ ಇಲ್ಲ, ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಬಿದ್ಕೋ ಅಂತಾನೆ ವಲ್ಲಭ. ಚಳಿಗಾಲ ಶುರುವಾಗಿದೆ, ನೀನು ರಾಜನ ಥರ ಮಂಚದ ಮೇಲೆ ಮಲಗಿದ್ರೆ ನಾನು ಅಬ್ಬೆಪಾರಿ ಥರ ಕೆಳಗೆ ಮಲ್ಕೊಂಡು ಒದ್ದಾಡಬೇಕಾ? ನಾವಿಬ್ಬರು ಒಂದು ಒಪ್ಪಂದಕ್ಕೆ ಬರೋಣ. ನಾಳೆ ನಾಟಕದಲ್ಲಿ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವರಿಗೆ ಮಂಚ, ನಾಳೆಯಿಂದ ಅವರೇ ಮಂಚದ ಮೇಲೆ ಮಲ್ಕೋಬೇಕು ಅಂತಾಳೆ ಅಮೂಲ್ಯ. ಓಕೆ ಅಂತಾನೆ ವಲ್ಲಭ. ಹಾಗಿದ್ರೆ ಈಗಲೇ ಕೆಳಕ್ಕೆ ಮಲ್ಕೋ, ಈಗ ನೀನು ಮಂಚದ ಮೇಲೆ ಮಲ್ಗೋ ಹಾಗಿಲ್ಲ ಅಂತಾಳೆ ಅಮೂಲ್ಯ. ಸರಿ ಅಂತ ವಲ್ಲಭ ಕೆಳಗೆ ಮಲ್ಕೋತಾನೆ. ಈಚೆ ಧನ್ಯ ಮನೆಗೆ ಬಂದು ಅಮ್ಮ ಅಂತ ಕರಿತಾಳೆ. ಅಕ್ಕ ಬಂದ್ಯಾ? ಯಜಮಾನ್ರೆ ಎಲ್ಲಿ? ಈ ಸಲನೂ ಪಾಪನ ಕರ್ಕೊಂಡು ಬಂದಿಲ್ವಾ ಅಂತಾನೆ ಮಾಧವ. ಮೊದಲು ನೀವು ನನ್ನ ಮದುವೆ ಕರೀರಿ, ಆಮೇಲೆ ಗಂಡನ ಪಾಪನ ಕರ್ಕೊಂಡು ಬರ್ತೀನಿ, ಯೋಚನೆ ಮಾಡ್ತೀನಿ ಅಂತಾಳೆ. ಯಾರೂ ಕಾಣ್ತಿಲ್ವಲ್ಲ, ಇದಾರಾ ಮನೇಲಿ, ಯಾರೂ ಇಲ್ವಾ, ಅಥವಾ ಮದುವೆ ತಯಾರಿ ಮಾಡ್ಕೊಳ್ಳೋಕೆ ಹೋಗಿದ್ದಾರಾ ಅಂತಾಳೆ ಧನ್ಯ. ಮದುವೆ ತಯಾರಿನ? ಯಾರದು ಅಂತಾನೆ ಮಾಧವ. ನಿಂದೇನೆ, ನಿನ್ನೆ ಹುಡುಗಿ ನೋಡ್ಕೊಂಡು ಬಂದ್ರಂತೆ ಅಂತಾಳೆ ಧನ್ಯ. ಧನ್ಯ, ಯಾವಾಗ ಬಂದೆ, ಹೇಗಿದ್ಯಾ ಅಂತ ಗಿರಿಜಾ ಬರ್ತಾರೆ. ನಾನು ಈ ಮನೆ ದೊಡ್ಡ ಮಗಳು, ನನಗೆ ಹೇಳಿದೆ ಮಾಧವಂಗೆ ಮದುವೆ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಹೋಗಮ್ಮ, ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಂತಾಳೆ ಧನ್ಯ. ಆಗ ನಂದನ್ ಬಂದು, ಧನ್ಯ, ಇದು ಇನ್ನೂ ಮದುವೆ ಫಿಕ್ಸ್ ಆಗಿಲ್ಲಮ್ಮ, ನಾವೆಲ್ಲ ಹೋಗಿದ್ದು ಮದುವೆ ಮೇಳಕ್ಕೆ, ನಮಗೆ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಅಷ್ಟೇ, ಇನ್ನೂ ಮಾತುಕತೆ ಆಗಿಲ್ಲಮ್ಮ ಅಂತಾರೆ. ಹೌದಕ್ಕ, ಆ ಹುಡುಗಿಗೆ ನಾನು ಇಷ್ಟನೋ ಇಲ್ವೋ ಇನ್ನೂ ಗೊತ್ತಿಲ್ಲ ಅಂತಾನೆ ಮಾಧವ. ಆದರೂ ಈಗ ನೀವು ಯಾರೂ ನನಗೆ ಏನೂ ಹೇಳೋದಿಲ್ಲ,
ನಿನ್ನೆ ರಕ್ಷಣೆಗೆ ಫೋನ್ ಮಾಡಿದ್ದೆ, ವಿಷಯ ಗೊತ್ತಾಯಿತು. ಹಿರಿ ಮಗಳು ನಾನು. ನಾಳೆ ಮಾಧವನ ಮದುವೆಯಲ್ಲಿ ಕನ್ನಡಿ ಹಿಡ್ಕೊಂಡು ಓಡಾಡೋಳು ನಾನು. ನನಗೆ ಹೇಳಿದೆ ನೀವೆಲ್ಲ ಹೇಗೆ ಹೋಗ್ಬಿಟ್ರಿ ಅಂತಾಳೆ ಧನ್ಯ. ಏನೇ ಧನ್ಯ, ಯಾವ ಸಂಬಂಧನೂ ಸರಿ ಬರ್ತಿರ್ಲಿಲ್ಲ. ಇದೊಂದು ಸಂಬಂಧ ಕೂಡಿ ಬಂದಿದೆ ಕಣೆ, ಎಲ್ಲ ಸರಿ ಹೋದರೆ ಸಾಕು ಅಂತಾರೆ ಗಿರಿಜಾ. ಸರಿ ಹೋಗುತ್ತಮ್ಮ, ನೀನು ಯಾಕೆ ಚಿಂತೆ ಮಾಡ್ತೀಯಾ? ನನ್ನ ತಮ್ಮಂಗೆ ಏನು ಕಡಿಮೆ ಆಗಿದೆ ಅಂತ. ಎಷ್ಟು ಮುದ್ದಾಗಿದ್ದಾನವನು ಅಂತಾಳೆ ಧನ್ಯ. ಅಂತೂ ಅಕ್ಕನ ಕೋಪ ಇಳೀತು ಅಂತಾಳೆ ರಕ್ಷಾ. ಹೌದಪ್ಪ, ಹುಡುಗಿ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ದಾರೆ? ಚೆನ್ನಾಗಿದ್ದಾರ ಅವರು ಅಂತಾಳೆ ಧನ್ಯ. ಏನೋ ವ್ಯಾಪಾರ ಅಂತೆ ಅಮ್ಮ, ತುಂಬ ಒಳ್ಳೆ ಜನ ಅಂತಾರೆ ನಂದನ್. ಅಪ್ಪ, ಆ ಹುಡುಗಿಗೆ ತಂಗಿ ಬೇರೆ ಇದ್ದಾಳಂತೆ. ನಮ್ಮ ವಲ್ಲಭ ಎದುರು ಮನೆ ಹುಡುಗಿನ ಮದುವೆ ಆಗದೆ ಇದ್ದಿದ್ರೆ 2 ವರ್ಷ ಬಿಟ್ಟು ಆ ತಂಗಿನ ವಲ್ಲಭಂಗೆ ತಂದ್ಕೋಬಹುದಾಗಿತ್ತು. ಹುಚ್ಚು ಹುಡುಗ, ಹೋಗಿ ಹೋಗಿ ಆ ಗೂಬೆನ ಮದುವೆ ಆದ ಅಂತಾಳೆ ಧನ್ಯ. ಬಾ ಮೊದಲು ತಿಂಡಿ ತಿನ್ನು ಅಂತ ಗಿರಿಜಾ ಧನ್ಯನ ಕರ್ಕೊಂಡು ಹೋಗ್ತಾರೆ. ಈಚೆ ಶ್ರೀದೇವಿ ಸರ್ ಕಾಲೇಜಲ್ಲಿ ಆಚೆಯಿಂದ ಈಚೆ, ಈಚೆಯಿಂದ ಆಚೆ ತಿರುಗಾಡ್ತಾ ಇರ್ತಾರೆ. ಆಗ ಬ್ಯಾಟ್ರಿ, ಯಾಕೆ ಸರ್ ಒಳ್ಳೆ ಹೆಂಡ ಕುಡ್ದವ್ರ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದೀರಾ ಅಂತಾನೆ. ಹೌದಪ್ಪ, ನಾನು ಹೆಂಡ ಕುಡ್ದಿರೋ ಕೋತಿನೇ. ನೋಡ್ರೋ, ಬೇರೆ ಕಾಲೇಜಿನ ಹುಡುಗರೆಲ್ಲ ಬರ್ತಿರ್ತಾರೆ, ನಮ್ಮ ಹುಡುಗರು ಇನ್ನೂ ಬಂದಿಲ್ಲ. ಎಲ್ಲೋ ಅಮೂಲ್ಯ, ಎಲ್ಲೋ ವಲ್ಲಭ ಅಂತಾರೆ. ಸರ್ ನಾನು ಇಲ್ಲಿದ್ದೀನಿ ಅಂತ ದುಷ್ಯಂತನ ಕ್ಯಾಸ್ಟ್ಯೂಮಲ್ಲಿ ಬರ್ತಾನೆ ವಲ್ಲಭ. ಆಹಾ ವಲ್ಲಭ, ತುಂಬ ಸುಂದರವಾಗಿ ದುಷ್ಯಂತ ಮಹಾರಾಜನ ಥರನೇ ಕಾಣ್ತಿದ್ಯಾ ಅಂತಾರೆ. ಸರ್ ಮತ್ತೆ ನಾನು ಅಂತ ಅಮೂಲ್ಯ ಬರ್ತಾಳೆ. ಶಾಕುಂತಲೆ ಕಾಸ್ಟ್ಯೂಮ್ ಹಾಕ್ಕೊಂಡು ಬರ್ತಾಳೆ. ಹೇಗೆ ಕಾಣಿಸ್ತಿದ್ದೀನಿ ಸರ್ ಅಂತಾಳೆ. ಮುದ್ದಾಗಿ ಶಾಕುಂತಲೆ ಥರನೇ ಕಾಣ್ತಿದ್ಯಮ್ಮ, ಸೂಪರ್ ಅಮೂಲ್ಯ. ವಲ್ಲಭ, ಡೇ 1 ಜಗಳ ಮಾಡಿಕೊಂಡೇ ಕಾಲು ಕಡಿದ್ರಿ. ಪ್ರಾಕ್ಟೀಸ್ ಸರಿಯಾಗಿ ಮಾಡೇ ಇಲ್ಲ ನೀವು. ಒಳ್ಳೆ ಪರ್ಫಾರ್ಮ್ ಮಾಡಿ ಮರ್ಯಾದೆ ಉಳಿಸಿ ಅಂತಾರೆ. ಸರ್ ನಾನು ಟೇಕ್ 1 ಆರ್ಟಿಸ್ಟ್. ಸರ್ ನಾನು ಮುಂದೆ ಸಿನಿಮಾದೆಲ್ಲ ಮಾಡೋ ಪ್ಲ್ಯಾನ್ ಇದೆ. ನನ್ನ ಮುಂದೆ ಈ ಡಕೋಟಾ ಆರ್ಟಿಸ್ಟ್ನ ಹಾಕ್ಕೊಂಡಿದ್ದೀರಾ ಅಂತಾನೆ ವಲ್ಲಭ. ನಾನು ಡಕೋಟಾ ಆರ್ಟಿಸ್ಟಾ ಅಂತ ಇಬ್ಬರು ಅಲ್ಲೇ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ. ಅಮೂಲ್ಯ ವಲ್ಲಭನ ತಳ್ತಾಳೆ. ಆಗ ಅವಳು ತಾಳಿ ಮೇಲ್ಗಡೆ ಬರುತ್ತೆ. ವಲ್ಲಭ ಶಾಕ್ನಿಂದ ನೋಡ್ತಾನೆ. ಯಾಕೆ ಮರಿ ತಳ್ಳಿದ ತಕ್ಷಣ ಮುಖದಲ್ಲಿ ಭಯ ಕಾಣಿಸ್ತಿದೆ? ಈ ಭಯ ಹಿಂಗೆ ಇರಲಿ ಅಂತಾಳೆ ಅಮೂಲ್ಯ. ಆಗ ವಲ್ಲಭ ತಾಳಿ ತೋರ್ತಿದೆ ಅಂತ ಆ್ಯಕ್ಷನ್ ಮಾಡಿ ಹೇಳಿದ್ರು ಅಮೂಲ್ಯಂಗೆ ಗೊತ್ತಾಗೋದೇ ಇಲ್ಲ. ಮಾತಾಡ್ತಾನೆ ಇರ್ತಾನೆ. ಆಗ ಅಲ್ಲಿರೋ ದುಪ್ಪಟ್ಟನ ಅವಳಿಗೆ ಹೊದಿಸ್ತಾನೆ. ಏನೋ ಮಾಡ್ತಿದ್ಯಾ? ದುಪ್ಪಟ್ಟ ಹೊದಿಸೋ ನೆಪದಲ್ಲಿ ನನ್ನ ತಪ್ಕೋತಿದ್ಯಾ ನಿಮ್ಮ ಅಜ್ಜಿ ಅಂತ ದುಪ್ಪಟ್ಟನ ಬಿಸಾಕ್ತಾಳೆ. ಏನಾಯಿತು ವಲ್ಲಭ ನಿನಗೆ? ಯಾಕೋ ಹುಚ್ಚಿನ ಥರ ಆಡ್ತಿದ್ಯಾ ಅಂತಾರೆ ಶ್ರೀದೇವಿ ಸರ್. ನನಗೆ ಈ ಮೂದೇವಿ ಜೊತೆ ನಾಟಕನೂ ಬೇಡ, ಏನೂ ಬೇಡ ಅಂತ ವಲ್ಲಭ ಹೋಗ್ತಾನೆ. ನಾನು ನಾಟಕ ಬಿಟ್ಟು ಹೋಗ್ತೀನಿ, ಆದರೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಮುಂಚೆ 1-2 ಸೆಲ್ಫಿ ತಗೊಂಡೋಗ್ತೀನಿ ಅಂತ ಅಮೂಲ್ಯನೂ ಹೋಗ್ತಾಳೆ. ನಾಟಕ ಶುರುವಾಗೋಕ್ಕೆ ಇನ್ನೂ ಅರ್ಧ ಗಂಟೆನೂ ಇಲ್ಲ. ಏನೋ ಮಾಡೋದು ಅಂತಾರೆ ಸರ್. ಈಚೆ ನಂದನ್ ಗಿರಿಜಾನ ಕರೀತಾರೆ. ಏನ್ರಿ ಅಂತ ಗಿರಿಜಾ ಬರ್ತಾರೆ. ಪುರೋಹಿತರಿಗೆ ಫೋನ್ ಮಾಡಿದೆ, ಹುಡುಗಿ ನೋಡೋಕ್ಕೆ ಒಳ್ಳೆ ದಿನ ನೋಡಿ ಹೇಳಿ ಅಂತ. ನಾಳೆನೇ ನೋಡ್ಬೋದು, ಒಳ್ಳೆ ದಿನ ಅಂತ ಹೇಳಿದ್ದಾರೆ ಅಂತಾರೆ ನಂದನ್. ಹುಡುಗಿ ಮನೆಯವರಿಗೆ ಫೋನ್ ಮಾಡಿ ನಾಳೆನೇ ನಾವು ಹೋಗೋಣ ಅಂತಾರೆ ಗಿರಿಜಾ. ಅದೇ ಇರುಸು ಮುರುಸು ಆಗ್ತಿದೆ ಗಿರಿಜಾ ಅಂತಾರೆ ನಂದನ್. ಯಾಕ್ರಿ ಅಂತಾರೆ ಗಿರಿಜಾ. ನಿನ್ನೆ ಅಷ್ಟೇ ಅವರು ನಮಗೆ ಮದುವೆ ಮೇಳದಲ್ಲಿ ಪರಿಚಯ ಆಗಿರೋದು. ಇವತ್ತಾಗಲೇ ನಾವು ಫೋನ್ ಮಾಡಿ ಹೆಣ್ಣು ನೋಡೋಕೆ ಬರ್ತಿದ್ದೀವಿ ಅಂದರೆ ಅವ್ರು ಏನಾದರೂ ತಪ್ಪು ತಿಳ್ಕೊಳ್ಳಲ್ವಾ ಅಂತಾರೆ ನಂದನ್. ಹಾಗೆಲ್ಲ ಏನಿಲ್ಲ ರೀ, ಮದುವೆ ಮಾಡೋಕ್ಕೆ ಅಂತ ತಾನೇ ಮೇಳಕ್ಕೆ ಬಂದಿರೋದು. ನಿನ್ನೆ ಅವರು ನಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ದಾರೆ. ಅದು ಅಲ್ಲದೆ ನಮ್ಮ ಮಾಧವನ ಬಗ್ಗೆ ಆಸಕ್ತಿನ ತೋರಿಸಿದ್ರಲ್ವಾ. ಈಗ ಫೋನ್ ಮಾಡಿ ನಾಳೆ ಬರ್ತೀನಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತಾರೆ ಗಿರಿಜಾ. ಸರಿ, ಫೋನ್ ಮಾಡ್ತೀನಿ ಅಂತಾರೆ ನಂದನ್. ಅಲ್ಲ ಮಾವ, ನೀವು ಯಾಕೆ ಗಡಿಬಿಡಿ ಮಾಡ್ತಿದ್ದೀರಾ ಅಂತಾಳೆ ಮೀನಾ. ಅಂದರೆ ಅಂತಾರೆ ನಂದನ್, ಹೆಣ್ಣಿನ ಮನೆಯವರ ಪರಿಚಯ ಆಗಿದ್ದೇ ನಿನ್ನೆ. ಅವ್ರು ಹೇಗೆ ಏನು ಅಂತ ಗೊತ್ತಿಲ್ಲ. ಅಷ್ಟು ಬೇಗ ನಾವು ಹೆಣ್ಣು ನೋಡೋಕೆ ಹೋಗೋದು ಸರಿ ಅನ್ನಿಸ್ತಿಲ್ಲ ಮಾವ ಅಂತಾಳೆ ಮೀನಾ. ಏನೇ ಹಾಗಂದ್ರೆ ಮೀನಾ, ನಾಳೆ ಒಳ್ಳೆ ದಿನ ಅಂತ ಹೇಳ್ತಿದ್ದಾರಲ್ಲ, ಹೋಗಿ ನೋಡ್ಕೊಂಡು ಬರೋಣ. ನೀನು ಯಾಕೆ ಬೇಡ ಅಂತಿದ್ಯಾ ಹೇಳು ಅಂತಾರೆ ಗಿರಿಜಾ. ನನಗೆ ಬೇಡ ಅನ್ನಿಸ್ತಿದೆ ಅಂತ ಅಲ್ಲ ಅತ್ತೆ, ನಾಳೆ ನಾವು ಹೋಗೋಕ್ಕೂ ಮುಂಚೆ ಹುಡುಗಿ ಹೇಗೆ ಅಂತ 1-4 ಕಡೆ ವಿಚಾರಿಸ್ಕೊಂಡು ಹೋಗೋಣ ಅಂತ. ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ ಅಂತ ಅಲ್ವಾ ಮಾವ ಅಂತಾಳೆ ಮೀನಾ. ನಿನ್ನ ಕಾಳಜಿ ಅರ್ಥ ಆಗುತ್ತೆ, ಆದರೆ ಅದರ ಅಗತ್ಯ ಇಲ್ಲ. ಅವ್ರು ತುಂಬ ಒಳ್ಳೆ ಜನ ಅಂತಾರೆ ನಂದನ್. ಅದು ಹೇಗೆ ಮಾವ ಹೇಳ್ತೀರಾ ಅವ್ರು ಒಳ್ಳೆ ಜನ ಅಂತ ಅಂತಾಳೆ ಮೀನಾ. 28 ವರ್ಷದಿಂದ ನಾನು ಅಂಗಡಿ ನಡೆಸ್ತಿದ್ದೀನಿ. ಏನಿಲ್ಲ ಅಂದರೂ ದಿನಕ್ಕೆ 100-150 ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ಎಲ್ಲರೂ ನನಗೇನು ಪರಿಚಯ ಇರೋದಿಲ್ಲ, ಹೊಸ ಜನನೂ ಬರ್ತಿರ್ತಾರೆ. ಆದರೆ ಒಂದು ಸಲ ಅವರನ್ನು ನೋಡಿದರೆ ಅವ್ರು ಹೀಗೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ ನಂದನ್. ಇರ್ಬೋದು ಮಾವ, ಅದು ವ್ಯವಹಾರ, ಇದು ಸಂಬಂಧ. ವ್ಯವಹಾರ ಮಾಡೋದು ಸಂಬಂಧ ಕೂಡಿಸೋದು ಎರಡೂ ಒಂದೇ ಅಲ್ಲ ಅಲ್ವಾ ಅಂತಾಳೆ ಮೀನಾ. ಹೌದಮ್ಮ, ನಾನು ಅವರನ್ನು ನೋಡಿದ್ನಲ್ಲ, ತುಂಬ ಒಳ್ಳೆ ಜನ, ನಮಗೆ ಹೊಂದಾಣಿಕೆ ಆಗ್ತಾರೆ ಅಂತ ಅನಿಸ್ತು. ನನಗೆ ಹುಡುಗಿನೂ ಅಷ್ಟೇ ನಮ್ಮ ಮಾಧವನ ಥರ ಸಾತ್ವಿಕ ಸ್ವಭಾವದವಳು. ನನಗೆ ಅಷ್ಟು ನಂಬಿಕೆ ಬಂದಮೇಲೆ 10 ಕಡೆ ಅವರನ್ನು ವಿಚಾರಿಸೋದು, ತೂಗೋದು, ಅಳೆಯೋದು ಇವೆಲ್ಲ ಬೇಕಮ್ಮ.
ಕಣ್ಮುಚ್ಕೊಂಡು ಈ ಸಂಬಂಧ ಒಪ್ಕೋಬೋದು. ನಾವು ನೀನೇನು ಯೋಚನೆ ಮಾಡಬೇಡಮ್ಮ ಮೀನಾ, ಎಲ್ಲ ಒಳ್ಳೆಯದಾಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತಾರೆ ನಂದನ್. ಅಪ್ಪ ಅಷ್ಟು ಗ್ಯಾರಂಟಿ ಕೊಡ್ತಿದ್ದಾರೆ ಅಂದಮೇಲೆ ಮುಗೀತು ಮೀನಾ, ಸುಮ್ಮನಿರು ಅಂತಾನೆ ಕೇಶವ. ಅದೆಂತಹ ವ್ಯಕ್ತಿತ್ವ ಪರಮೇಶ್ವರ್ ಅವರದ್ದು. ಅವ್ರ ಹೆಂಡ್ತಿನೂ ಅಷ್ಟೇ, ಅವ್ರ ಮನಸ್ಸಲ್ಲಿ ಚೂರು ಕಲ್ಮಶ ಇಲ್ಲ ಅಂತ ಅವ್ರು ಮಾತಾಡೋ ರೀತಿಲೇ ಗೊತ್ತಾಗುತ್ತೆ ಅಂತಾರೆ ನಂದನ್. ಈಚೆ ಹುಡುಗಿ ಅಮ್ಮ ವೀಣಾ ಪೊರ್ಕೆನ ಹಿಡ್ಕೊಂಡು ಒಬ್ರ ಹತ್ರ, ಏನಯ್ಯ ನಿನ್ನ ಲಟ್ಟಾಸಿ ಗಾಡಿ ತಂದು ನಮ್ಮ ಮನೆ ಮುಂದೆ ಪಾರ್ಕ್ ಮಾಡಿದ್ಯಾ? ನಾವೇನು ಬೋರ್ಡ್ ಹಾಕಿದ್ವಾ ನಮ್ಮ ಮನೆ ಮುಂದೆ ಜಾಗ ಇದೆ ಗಾಡಿ ತಂದು ನಿಲ್ಲಿಸು ಅಂತ? ತೆಗಿತೀಯೇ ಇಲ್ವಾ ಗಾಡಿನ ಅಂತಾರೆ. ನಿಮ್ಮ ಮನೆ ಒಳಗೆ ಗಾಡಿ ತಂದಂಗೆ ಯಾಕೆ ಆಡ್ತಿದ್ಯಾ? 5 ನಿಮಿಷ ಇರು ಎತ್ತುತ್ತೀನಿ ಅಂತಾರೆ. ಅವೆಲ್ಲ ಆಗಲ್ಲ ಕಣಯ್ಯ, ನೀನು ಗಾಡಿ ತೆಗೆಯಲ್ಲ ಅಂದರೆ ನಿನ್ನ ಗಾಡಿ ಕಣ್ಣು ಕಿವಿ ಮೂಗು ಎಲ್ಲ ತೆಗೆದು ಕೈಗೆ ಕೊಡ್ತೀನಿ ಅಂತಾರೆ ವೀಣಾ. ಏನು ನಿಂದು ಬಾಯಿನ ಬಚ್ಚಲು ಮನೆನಾ ಅಂತಾರೆ ಅವರು. ನಮ್ಮ ಮನೆ ಬೃಂದಾವನ, ಮರ್ಯಾದೆಯಿಂದ ಗಾಡಿ ತೆಗೆಯೋ ಇಲ್ಲ ಒಂದು ಕೈಯಲ್ಲಿ ಗಾಡಿನ ಬಿಸಾಕ್ಲಾ ಅಂತಾರೆ ವೀಣಾ. ತಾಕತ್ತಿದ್ರೆ ಬಿಸಾಕ್ ನೋಡೋಣ ಅಂತಾರೆ ಗಾಡಿಯವನು. ಆಗ ಪರಮೇಶ್ವರ್ ಮಚ್ಚನ್ನು ತಂದು, ಎಷ್ಟಿದ್ರೆ ನನ್ನ ಹೆಂಡ್ತಿಗೆ ಆವಾಜ್ ಹಾಕ್ತೀಯಾ? ನಿನಗೆ ಗೊತ್ತಿಲ್ಲ ಅನ್ಸತ್ತೆ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಸಲ ಜೈಲಿಗೆ ಹೋಗಿ ಬಂದಿದ್ದೀನಿ. ನನ್ನ ಹೆಸರು ಪರಕೆ ಪರಮೇಶ್ವರ ಅಂತಾರೆ. ಆಗ ಪ್ರೀನ್ ತಂಗಿ ಬೋಂಡ ತಿಂತ, ಸೂಪರಪ್ಪ ನೀವು ಅಂತ ವಿಸಿಲ್ ಊದಿ ಆ್ಯಕ್ಷನ್ ಸಿನಿಮಾದಲ್ಲಿ ಮಾಸ್ ಹೀರೋ ಎಂಟ್ರಿ ಕೊಟ್ಟಾಗೆ ಕೊಟ್ರಿ ಅಂತಾಳೆ. ಐ ಲವ್ ಯು ಮಗಳೇ ಅಂತಾರೆ ಪರಮೇಶ್ವರ್. ಆಗ ಪ್ರಿಯಾ ಬಿಂದಿಗೆಲಿ ನೀರು ತಗೊಂಡು ಬರ್ತಾ ಇರ್ತಾಳೆ. ಅವರೆಲ್ಲ ಜಗಳ ಮಾಡೋದನ್ನು ನೋಡಿ ಬಂದು ಜಗಳನ ನಿಲ್ಲಿಸ್ತಾಳೆ. ಗಾಡಿನ ತಗೊಂಡು ಅವನು ಹೋಗ್ತಾನೆ. ಅವನು, ನಿಮ್ಮ ಅಮ್ಮಂಗೆ ರೋಪ್ ಹಾಕ್ದ ಅವನು ಅಂತಾರೆ ಪರಮೇಶ್ವರ್. ದಿನ ಬೆಳಗಾದ್ರೆ ಹಾಲು ಹಾಕೋವನ ಹತ್ರ ಜಗಳ, ಹೂ ಮಾರೋನ ಹತ್ರ ಜಗಳ, ಅಕ್ಕಪಕ್ಕದ ಮನೆಯವ್ರ ಹತ್ರ ಜಗಳ 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 ಅಂತಾಳೆ ಪ್ರಿಯಾ. ಹೆತ್ತ ತಂದೆ ತಾಯಿ ಬಗ್ಗೆನೇ ಮಾತಾಡ್ತೀಯಲ್ಲ ಅಂತಾರೆ ಅಪ್ಪ ಅಮ್ಮ. ಆಗ ಗಾಡಿಯವನು ಮುಂದೆ ಹೋಗಿ ನಿಮ್ಮಿಬ್ಬರನ್ನ ಸುಮ್ಮನೆ ಬಿಡಲ್ಲ ಅಂತಾನೆ. ಮತ್ತೆ ಅವರಿಬ್ಬರು ಮೊಚ್ಚು ಮತ್ತು ಪರ್ಕೆನ ತಗೋತಾರೆ. ನೀವಿಬ್ಬರು ಹೋಗಿ ಒಳಗೆ ಅಂತ ಪ್ರಿಯಾ ಅಲ್ಲೇ ಕೂತ್ಕೊಂಡು, ನನಗಂತೂ ಸಾಕಾಗೋಗಿದೆ ಅಂತ ತಲೆ ಮೇಲೆ ಕೈ ಇಡ್ತಾಳೆ. ಈಚೆ ಕಾಲೇಜಲ್ಲಿ ನಾಟಕದ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ವಲ್ಲಭ ಮತ್ತು ಅಮೂಲ್ಯ ಬರ್ತಾರೋ ಇಲ್ವೋ ಅಂತ ಟೆನ್ಷನಲ್ಲಿ ಸರ್ ಅಲ್ಲಿಂದ ವಾಪಸ್ ಹೋಗಬೇಕು ಅನ್ನುವಾಗ ವಲ್ಲಭ ಮತ್ತು ಅಮೂಲ್ಯ ಶಾಕಂತೋಲೆ ದುಷ್ಯಂತನ ಕಾಸ್ಟ್ಯೂಮಲ್ಲಿ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಆಗ ಖುಷಿಯಿಂದ ಸರ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.